ಕಾಂಗ್ರೆಸ್ಸಿಗರು ಮಾತ್ರ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಅಲ್ವಾ? ಬೇರೆಯವರೆಲ್ಲ ಮಾಡಿದ್ರ? ಬೇರೆಯವರು ಯಾರು ಮಾಡಿರ್ಲಿಲ್ಲ. ಅಫ್ಕೋರ್ಸ್ ಬೇರೆಯವರು RSS ನವರು ಯಾರು ಮಾಡಿರ್ಲಿಲ್ಲ. ಅವತ್ತಿದ್ದಂತ RSS ಕಮ್ಯುನಿಸ್ಟ್ನವರು ಮಾಡಿರ್ಲಿಲ್ಲ. ಆದ್ರೆ ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನು ಮಾಡಿದರು. ನಮ್ಮಲ್ಲೂ ಕೂಡ ಈಗ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥದ್ದು. ಬಿಜೆಪಿಯವರು ಯಥಾಸ್ಥಿತಿಯನ್ನ ಬಯಸ್ತಕ್ಕಂಥವ್ರು. JDSನವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ. ಅವರು ಈಗಿರ್ತಕ್ಕಂಥ JDSನವ್ರು ಇದಾರಲ್ಲ, ಅವರು ಯಾರ ಜೊತೆ ಬೇಕಾದ್ರೂ ಕೂಡ ಸೇರ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವರಿಗೆ ಯಾವುದೇ ಸಿದ್ಧಾಂತ ಇಲ್ಲ, ಯಾವುದೇ ಕಾರ್ಯಕ್ರಮ ಇಲ್ಲ, ಏನಿಲ್ಲ. ದೇವೇಗೌಡರು, ಕುಮಾರಸ್ವಾಮಿ ಎಷ್ಟೇ ಹೇಳಿದ್ರು ಕೂಡ ಅವ್ರ ಪಕ್ಷ ಜಾತ್ಯತೀತ ಅಂತ ಹಾಕೊಂಡಿದ್ರು ಕೂಡ ಅದು ಜಾತ್ಯತೀತ ಅಲ್ಲ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಆ ಜಾತ್ಯತೀತ ಪದನ ಅವ್ರಿಗೆ ಅವಮಾನ ಮಾಡ್ತಾ ಇದ್ದೀರಿ, ತಗ್ಲಾಕ್ಬಿಡ್ರಯ್ಯ ತೆಗಿತ ಕೇಳಲಿಲ್ಲ ಅವರು. ಅದೇನೇ ಆಗ್ಲಿ, ಭಾರತೀಯ ಜನತಾದಳ ಜಾತ್ಯತೀತ ಅಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಕುಮಾರಸ್ವಾಮಿ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ, ಆಗಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಈಗಾಗಲೇ ಸುರ್ಜಿವಾಲ ಅವರು ಹೇಳಿದ್ರು, RSSನವರು ಹೇಗೆ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡಿದ್ರು, ಮಹಾತ್ಮ ಗಾಂಧೀಜಿಯನ್ನ ಹೇಗೆ ಕೊಂದಾಕಿದ್ರು, ಹೇಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇರುವಾಗ ಬಿಜೆಪಿಯವರ ಜೊತೆ ಸೇರ್ಕೊಂಡಿದ್ರು, ಇದನ್ನೆಲ್ಲ ಪ್ರಸ್ತಾಪ ಮಾಡಿದರೆ ನಾನು ಮತ್ತೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ಸಂವಿಧಾನದ ಬಗ್ಗೆ ಆಗಲಿ, ಅಂಬೇಡ್ಕರ್ ಬಗ್ಗೆ ಆಗಲಿ ಹೇಳ್ತಾರೆ. ಯಾವತ್ತೂ ಕೂಡ ಮಹಾತ್ಮ ಗಾಂಧೀಜಿ ಬಗ್ಗೆ, ಅಂಬೇಡ್ಕರ್ ಅವರ ಬಗ್ಗೆ, ನೆಹರೂರವ್ರ ಬಗ್ಗೆ, ಯಾವತ್ತು ವಲ್ಲಭಾಯ್ ಪಟೇಲ್ರ ಬಗ್ಗೆ ಯಾವತ್ತು ಗೌರವ ಇರಲಿಲ್ಲ ಅವರಿಗೆ. ಸಂವಿಧಾನ ಜಾರಿ ಆಯ್ತಲ್ಲ, ಆ ವಿರೋಧ ಮಾಡಿದವ್ರು ಯಾರು ಗೊತ್ತಾ? ಇದೇ ಸಾವರ್ಕರ್ ಮತ್ತೆ ಇದೇ ಗೋರ್ವಾಲ್ಕರ್. ಅದರಿಂದ ಅವ್ರು ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆನೂ ಗೌರವ ಇಲ್ಲ, ಅಂಬೇಡ್ಕರ್ ಬಗ್ಗೆನೂ ಗೌರವ ಇಲ್ಲ, ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆನೂ ಗೌರವ ಇಲ್ಲ, ಕಾಂಗ್ರೆಸ್ನ ಲೀಡರ್ಗಳ ಬಗ್ಗೆನೂ ಕೂಡ ಗೌರವ ಇಲ್ಲ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆನೂ ಕೂಡ ಗೌರವ ಇಲ್ಲ. ಇದನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಆದ್ರಿಂದ ಕಾಂಗ್ರೆಸ್ನ ಸಿದ್ಧಾಂತ ಇದೆಯಲ್ಲ, ಅದು ಎಲ್ಲ ಕಾಲಕ್ಕೂ ಕೂಡ ಈ ದೇಶದಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ವಿಚಾರ. ಅದನ್ನ ನಮ್ಮ ಕಾರ್ಯಕರ್ತರಿಗೆ ತಿಳಿಸ್ತಕ್ಕಂಥ, ನಮ್ಮ ಮುಖಂಡರಿಗೆ ತಿಳಿಸ್ತಕ್ಕಂಥ, ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಕಾರ್ಯಕರ್ತರಿಗೆ ತಿಳಿಸ್ತಾ ಇದ್ದೀನಿ, ನೀವು ಯಾವತ್ತೂ ಕೂಡ ಈ ಭಾರತೀಯ ಜನತಾ ಪಕ್ಷ ಇದೆಯಲ್ಲ, ಅವರು ಬದಲಾವಣೆಗೆ ವಿರುದ್ಧ ಇರ್ತಕ್ಕಂಥವ್ರು. ನೀವು ಯಾವತ್ತಾದ್ರೂ ನೋಡಿ, ಇವತ್ತು ಬಹಳ ಮಾತಾಡ್ತಾರೆ ಭಾರತೀಯ ಜನತಾ ಪಕ್ಷದವರು, ಯಾವತ್ತಾದ್ರೂ ಕೂಡ ಸಾಮಾಜಿಕ ನ್ಯಾಯ, ಜಾತ್ಯತೀತ ತತ್ವ,
ಅಧಿಕಾರ ವಿಕೇಂದ್ರೀಕರಣಕ್ಕೆ ಪರವಾಗಿದ್ದಾರ ಅಂತ ಹೇಳಿ ನೋಡಿ. ಅವ್ರು ಘೋಷಣೆ ಮಾಡಲಿ, ಅಧಿಕಾರ ವಿಕೇಂದ್ರೀಕರಣ, ಜಾತ್ಯತೀತತ್ವ, ಸಾಮಾಜಿಕ ನ್ಯಾಯ ಇದಕ್ಕೆ ವಿರುದ್ಧ ಇದಕ್ಕೆ ಪರವಾಗಿದ್ದಾರ ಅಂತ ಘೋಷಣೆ ಮಾಡಲಿ ನೋಡ. ಮಾಡಲ್ಲ ಅವ್ರು ಯಾವತ್ತು, ಆದ್ರೆ ಹೇಳ್ತಾರೆ ಅಷ್ಟೇ. ಮಹಾತ್ಮ ಗಾಂಧೀಜಿ ಏನು ಇಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆ ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ. ಸರ್ದಾರ್ ಪಟೇಲ್ ಬಗ್ಗೆ ಗೌರವನೇ ಇದ್ದಿದ್ದವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ದೊಡ್ಡ ಪ್ರತಿಮೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಗುಜರಾತ್ನಲ್ಲಿ. ಯಾವತ್ತೂ ಕೂಡ ನೆಹರೂರವರನ್ನ ಯಾವತ್ತೂ ಅವರು ಮಾತಾಡಲ್ಲ. ನೆಹರೂರವ್ರ ಬಗ್ಗೆ, ಗಾಂಧೀಜಿ ಬಗ್ಗೆ ಮಾತಾಡಲ್ಲ. ಅವರು ಗೋಡ್ಸೆ ವಂಶಸ್ಥರು, ನಾವು ಗಾಂಧಿ ವಂಶಸ್ಥರು. ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ನಾವು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅವರು ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ಮಾಡಲ್ಲ. ನಾವು ಇನ್ಕ್ಲೂಸಿವ್ ಗ್ರೋತ್ ಆಗಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಯಾಕಂದ್ರೆ ಈ ಭಾರತ ದೇಶ ಇದೆಯಲ್ಲ, ಬಹುತ್ವದ ದೇಶ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥದ್ದು ನಮ್ಮ. ಅದಕ್ಕೆ ನಾವು ಬಹಳ ಅನೇಕ ಹಿರಿಯರೆಲ್ಲ ಹೇಳಿರ್ತಕ್ಕಂಥದ್ದು, ವೈವಿಧ್ಯತೆಯಲ್ಲಿ ಏಕತೆಯನ್ನ ನಾವು ಬಯಸ್ತಕ್ಕಂಥವ್ರು. ಅವರು ಸಮಾಜವನ್ನು ಒಡಿತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದರಿಂದ ನಮ್ಮ ಸಂವಿಧಾನ, ಕಾಂಗ್ರೆಸ್ಸಿನ ಹೋರಾಟ, ಮಹಾತ್ಮ ಗಾಂಧೀಜಿ, ಬಾಬಾ ಸಾಹೇಬ್ ಅಂಬೇಡ್ಕರ್, ನೆಹರು, ವಲ್ಲಭಾಯ್ ಪಟೇಲ್ ಇವರೆಲ್ಲರೂ ಕೂಡ ನಮ್ಮ ಯುವ ಪೀಳಿಗೆಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ಕೆಲಸವನ್ನು ನಾವು ಮಾಡೋಣ. ಈಗಾಗಲೇ ಅಧ್ಯಕ್ಷರು ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನೆಲ್ಲ ಹೇಳಿದ್ದಾರೆ. ನಾನು ಮತ್ತೆ ಅದನ್ನೆಲ್ಲ ರಿಪೀಟ್ ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಆದ್ಮೇಲೂ ಕೂಡ ಭಾರತೀಯ ಜನತಾ ಪಕ್ಷದವರ ಅಪಪ್ರಚಾರ, ಕೆಟ್ಟ ವಿಚಾರಗಳನ್ನ ನಮ್ಮ ಮೇಲೆ ಗೂಬೆಗೊಳಿಸ್ತಕ್ಕಂಥ ಪ್ರಯತ್ನ, ಭ್ರಷ್ಟಾಚಾರದ ಆರೋಪಗಳು ಇವೆಲ್ಲ ಮಾಡಿದ್ರು ಕೂಡ ನಾವು 3 ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಇತ್ತೀಚೆಗೆ ನಡೆದಂತ ಶಿಗ್ಗಾಂವ್, ಸಂಡೂರ್ ಮತ್ತೆ ಚನ್ನಪಟ್ಟಣ 3 ಕ್ಷೇತ್ರಗಳಲ್ಲಿ ಗೆದ್ದಿದ್ದೀವಿ. ಒಂದೇನೋ ಸಂಡೂರಿನಲ್ಲಿ ನಾವೇ ಗೆದ್ದಿದ್ದು, ತುಕಾರಾಮ್ ಗೆದ್ದಿದ್ರು, ಅವ್ರ ಮನೆಯವರು ಕೊಟ್ಟಿದ್ದೋ ಅವ್ರು ಗೆಲ್ರು. ಆದ್ರೆ ಇನ್ನೆರಡು ಇದ್ವಲ್ಲ, ಶಿಗ್ಗಾಂವ್ ಮತ್ತು ಚನ್ನಪಟ್ಟಣ ಇದೆಯಲ್ಲ, ಅದು ಶಿಗ್ಗಾಂವ್ನಲ್ಲಿ 25 ವರ್ಷಗಳ ನಂತರ ಗೆದ್ದಿರೋದು. ಚನ್ನಪಟ್ಟಣದಲ್ಲಿ ಏನ್ JDSನವರ ಪ್ರಾಬಲ್ಯ ಇದ್ದಂತ ಜಾಗ, ಆ ಜಾಗ ಕುಮಾರಸ್ವಾಮಿ ಜಾಗ. ಆ 2 ಮುಖ್ಯಮಂತ್ರಿಗಳ ಮಕ್ಕಳು, ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು. ಒಬ್ಬ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ, ಇನ್ನೊಬ್ಬ ಬೊಮ್ಮಾಯಿ ಮಗ ಭರತ್ ಬೊಮ್ಮಾಯಿ. ಇಬ್ಬರನ್ನು ಕೂಡ ದೊಡ್ಡ ಅಂತರದಿಂದ ಸೋಲಿಸಿದ್ವಿ. ಬಟ್ ಕರ್ನಾಟಕದ ಜನ ಕಾಂಗ್ರೆಸ್ ಪರವಾಗಿದ್ದಾರೆ. ನಮ್ಮ ಗ್ಯಾರಂಟಿ ಯೋಜನೆಗಳು ಜನರನ್ನ ಮುಟ್ಟಿದ್ದಾವೆ. ಜನರು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ವೋಟ್ ಹಾಕಿದ್ದಾರೆ. ಕಾಂಗ್ರೆಸ್ನ ಆಡಳಿತವನ್ನು ನೋಡಿ ವೋಟ್ ಹಾಕಿದ್ದಾರೆ. ಅದಕ್ಕೋಸ್ಕರ ನಾವು 3 ಕ್ಷೇತ್ರಗಳನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ನಮ್ಮ ಎಲ್ಲ
ಮುಖಂಡರುಗಳು, ಮಂತ್ರಿಗಳು, ಶಾಸಕರು, ಸಂಸದರು, ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರುಗಳು ಎಲ್ಲರೂ ಶ್ರಮಪಟ್ಟು 3 ಕ್ಷೇತ್ರಗಳನ್ನು ಗೆಲ್ಲಿಸಿದ್ದಾರೆ. ಅದು ಒಬ್ಬರ ಗೆಲುವಲ್ಲ, ಇಡೀ ಕಾಂಗ್ರೆಸ್ ಪಕ್ಷದ ಗೆಲುವು. ಆಮೇಲೆ ಈ ಕ್ಷೇತ್ರಗಳು ಹೆಂಗಿದ್ದವಪ್ಪ ಅಂತಂದ್ರೆ ಕಾಕ್ತಾಳೀಯ ಅಂತಿದ್ವಿ. ಒಂದು ಗುಲ್ಬರ್ಗಾ ಡಿವಿಷನ್ ನಲ್ಲಿತ್ತು, ಇನ್ನೊಂದು ಮುಂಬೈ ಕರ್ನಾಟಕದಲ್ಲಿತ್ತು, ಇನ್ನೊಂದು ಹಳೆ ಮೈಸೂರಿನಲ್ಲಿ. ಚನ್ನಪಟ್ಟಣ ಹಳೆ ಮೈಸೂರು, ಶಿಗ್ಗಾಂವ್ ಮುಂಬೈ ಕರ್ನಾಟಕ, ಸಂಡೂರು ಕಲ್ಯಾಣ ಕರ್ನಾಟಕ. ಈ 3 ಕ್ಷೇತ್ರಗಳಲ್ಲಿ ಅಂದ್ರೆ 3 ವಿಭಾಗಗಳಲ್ಲಿ ನಾವು ಗೆದ್ದಿದ್ದೇವೆ. ಅದರ ಅರ್ಥ ಕರ್ನಾಟಕದ 3 ಭಾಗಗಳಲ್ಲಿ ನಾವು ಗೆದ್ದಿದ್ದೇವೆ. ಇಡೀ ಕರ್ನಾಟಕ, ಇಡೀ ಕರ್ನಾಟಕದ ಜನತೆ ನಮ್ಮ ಪರವಾಗಿದೆ ಅಂತಕ್ಕಂಥದನ್ನ ಈ ಚುನಾವಣೆಗಳ ಫಲಿತಾಂಶ ತೋರಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಚುನಾವಣೆಯ ಗೆಲುವಿಗೆ ಶ್ರಮಿಸಿದಂತ ಎಲ್ಲ ಮುಖಂಡರುಗಳು, ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು, ಎಲ್ಲ ಕಾರ್ಯಕರ್ತ ಬಂಧುಗಳು, ಅಧ್ಯಕ್ಷರುಗಳು ಎಲ್ರಿಗೂ ಜವಾಬ್ದಾರಿ ಕೊಟ್ಟಿದ್ದು. ಅವರ ಜವಾಬ್ದಾರಿಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಚುನಾವಣೆಯಲ್ಲಿ ಶ್ರಮಿಸಿದಂತ ಎಲ್ಲರಿಗೂ ಕೂಡ ನಾನು ಸರ್ಕಾರದ ವತಿಯಿಂದ, ಪಕ್ಷದ ವತಿಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟನ್ನ ಹೇಳಿ 20ನೇ ತಾರೀಕಿಗೆ ಬಂದ್ಬಿಟ್ರೆ ಒಳ್ಳೇದು. ನೀವೆಲ್ಲ ಸಂಜೆ ಹೊರಟ್ಬಿಟ್ಟು ಸಾಕು. ಅದೆಲ್ಲ ಇಲ್ಲ, ಊಟ ಇಲ್ಲ ಆಗ್ತಲ್ಲ. ನೀವೆಲ್ಲ ನೀವೇ ಊಟ ಮಾಡ್ಕೋಬೇಕು. ನೀವೇ 20ನೇ ತಾರೀಕಿಗೆ ಬಂದ್ಬಿಟ್ರೆ ಬೆಳಿಗ್ಗೆ 10:30ಗೆ ಇದೆಯಲ್ಲ ಕಾರ್ಯಕ್ರಮ, ಅದಕ್ಕೆ ಅಟೆಂಡ್ ಆಗ್ಬೋದಲ್ಲ. ಅದಕ್ಕೋಸ್ಕರ 20ನೇ ತಾರೀಕಿಗೆ ಸಾಯಂಕಾಲ ಬಂದ್ಬಿಡ್ಬೇಕು. ಆದ್ರೆ 21ಕ್ಕೆ ಯಾವ ಕಾರಣಕ್ಕೂ ಯಾರೂ ತಪ್ಪಿಸ್ಕೋಬಾರದು. ಇದು ನಿಮಗೆ ಆದೇಶ ಅಲ್ಲ, ಮನವಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಯಾರು ತಪ್ಪಿಸ್ಕೋಬಾರದು. ಎಲ್ಲ ಶಾಸಕರು ಇರಬೇಕು, ಎಲ್ಲ ಮಂತ್ರಿಗಳು ಇರಬೇಕು, ಎಲ್ಲ ಮಾಜಿ ಶಾಸಕರುಗಳು ಇರಬೇಕು, ಎಲ್ಲ ಸಂಸದರು ಇರಬೇಕು. ಆಮೇಲೆ ಬೋರ್ಡು, ಕಾರ್ಪೊರೇಷನ್ ಚೇರ್ಮನ್ಗಳು ಕೂಡ ಇರಬೇಕು. ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ, ಯಾಕ್ರೆ ದೋಷ ಕುಂತ್ಕೊಳ್ರೆ, ಕುಂತ್ಕೊಳ್ಳಿ, ಇನ್ನೂ ಮುಗಿಸೇ ಇಲ್ಲ, ಅಲ್ಲಿ ಎದ್ದು ಹೋಯ್ತಾ ಇದ್ದೀವಿ. ಊಟ ಆಯ್ತು, ಒಂದೇ ನಿಮಿಷ ಕೂತ್ಕೊಳ್ಳೆ ತಮ್ಮ ಯಜಮಾನ. ಅದರಿಂದ 21ಕ್ಕೆ ನಾನು ಊಟ ಕೊಡ್ತೀನಿ. ಓ, ಮೊದ್ಲೇ ಅರೇಂಜ್ ಮಾಡಿದ್ರಿ ಅಲ್ವಾ? ಈಗ ಅದನ್ನ ಕಂಟಿನ್ಯೂ ಮಾಡಿ ದಯಮಾಡಿ. ಮುನಿಯಪ್ಪನವರು ನಾನು ಆಹ್ವಾನಿತರಿಗೆ ಮಾತ್ರ ಕೊಡ್ತೀನಿ. ಮುನಿಯಪ್ಪನವರು ಪಬ್ಲಿಕ್ ಎಲ್ಲ ನಮ್ಮ ಕಾರ್ಯಕರ್ತರಿಗೆಲ್ಲ ಕೊಡ್ತಾರೆ. ಆಹಾರ ಮಂತ್ರಿ ಅಲ್ಲ, ಅದರಿಂದ ಆಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ದಯಮಾಡಿ ಮತ್ತೊಮ್ಮೆ ಹೇಳ್ತೀನಿ. ಆಮೇಲೆ ಇನ್ನೊಂದು ನಿಮ್ಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದು, ಯಾರು ನಮ್ಮ ಕಾರ್ಯಕರ್ತರನ್ನ ಡೈರೆಕ್ಟರ್ಗಳು ಮಾಡಲಿಕ್ಕೆ, ನಿರ್ದೇಶಕರು ಮಾಡಲಿಕ್ಕೆ ಸಮಿತಿ. ಅವರು ಇತ್ತೀಚೆಗೆ ವರದಿ ಕೊಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರನ್ನ ನಿರ್ದೇಶಕರನ್ನಾಗಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಉಳಿದಿರ್ತಕ್ಕಂಥ ಬೋರ್ಡು, ಕಾರ್ಪೊರೇಷನ್ಗಳನ್ನು ಕೂಡ ಚೇರ್ಮನ್ಗಳನ್ನ ಅದನ್ನು ಕೂಡ ಮುಗಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಕಾರ್ಯಕರ್ತರೇ ಒಂದು ಪಕ್ಷದ ಶಕ್ತಿ.
ಕಾಂಗ್ರೆಸ್ ಒಂದು ಮೂವ್ಮೆಂಟ್, ಕಾಂಗ್ರೆಸ್ ಒಂದು ಮೂವ್ಮೆಂಟ್. ನಾವೆಲ್ಲರೂ ಸೇರಿ ಈ ಮೂವ್ಮೆಂಟ್ನಲ್ಲಿ ಭಾಗವಹಿಸಿ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ, ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ 21ನೇ ತಾರೀಕು ತಪ್ಪಿಸ್ಕೋಬೇಡಿ. ಇದು ಮತ್ತೊಮ್ಮೆ ಹೇಳಿ